ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ಈ ಒಂದು ಬ್ಲೌಸ್ ಪೀಸಲ್ಲಿ ನಾನು ಸ್ಲೀವ್ಸನ್ನು ಕಟ್ ಮಾಡಿದೆ. ಕಟ್ ಮಾಡಿದ್ದು ವಿಡಿಯೋ ಹಾಕಿಲ್ಲ. ಇವಾಗ ಏನಪ್ಪ ಅಂತಂದರೆ ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಮಾರ್ಕ್ ಮಾಡಿ ತೋರಿಸಿದೆ, ಕಟ್ ಮಾಡಿರಲಿಲ್ಲ. ಅದೇ ಮಾರ್ಕ್ ಪ್ರಕಾರ ನೀವು ಕಟ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಡಿ ಮೆಜರ್ಮೆಂಟನ್ನು ಅಳತೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಂಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಇವ್ರದ್ದು 36 ಎದೆ ಸುತ್ತಳತೆ ಬ್ಲೌಸು, 9 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಹಾಗಾಗಿ ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಬ್ಲೌಸಿನ ಉದ್ದ ಚೆಕ್ ಮಾಡ್ಕೊಂಬಿಡೋಣ. ಫಸ್ಟು ಚೆಸ್ಟ್ ನೋಡ್ಕೊಳ್ಳಿ, ಅದಾದಮೇಲೆ ಬ್ಲೌಸಿನ ಉದ್ದ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೋ ನೋಡ್ಕೊಂಬಿಟ್ಟು, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ರೆಡಿ ಬಂದು ಎಷ್ಟು ಬರುತ್ತೋ ನೋಡಿಕೊಂಡು ಅದಕ್ಕೆ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ 13.5 ಇಂಚ್ ಸಿಗ್ತಾಯಿದೆ. ನನಗೆ ಪ್ಲಸ್ ಒಂದು ಇಂಚನ್ನು ಆ್ಯಡ್ ಮಾಡ್ಕೊತೀನಿ, ಅಂದರೆ 14.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಪರ್ಫೆಕ್ಟ್ ಬರುತ್ತೆ. ಈ ಒಂದು ಬ್ಲೌಸ್ ಮೆಜರ್ಮೆಂಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಶೋಲ್ಡ್ರನ್ನ ಎಷ್ಟು ತೊಗೊತೀನಪ್ಪ ಅಂತಂದರೆ, ಕರೆಕ್ಟಾಗಿ ಈ ಒಂದು 36 ಎದೆ ಸುತ್ತಳತೆಗೆ ಒಂದು ಬ್ಲೌಸಿಗೆ ಶೋಲ್ಡ್ರು ಮತ್ತು ಹಾರ್ಮೋಲ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ಎಲ್ಲೋ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋ ನೋಡಿ. ಹಾರ್ಮೋಲ್ ಎಷ್ಟು ಇಂಪಾರ್ಟೆಂಟು, ಶೋಲ್ಡ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲ ಶೋಲ್ಡ್ರು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಡ್ರಾಪ್ ಆಗುತ್ತೆ, ಹಾರ್ಮೋಲು ಜಾಸ್ತಿ ತೊಗೊಂಡು ಕೂಡ ರಿಂಕಲ್ಸ್ ಬರುತ್ತೆ. ಮತ್ತು ನಮಗೆ ಶೋಲ್ಡ್ರ್ ಕೂಡ ಜಾಸ್ತಿ ತೊಗೊಂಡ್ರೆ ಹಾರ್ಮೋಲ್ ಜಾಸ್ತಿ ತೊಗೊಂಡ್ರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಅದು ಒಂದು ಕಾರಣ ಕೂಡ ಇದೆ. ಅದಕ್ಕೆ ಇವಾಗ ನಾನು ಈ ಒಂದು ಮೆಜರ್ಮೆಂಟ್ಗೆ ಎಷ್ಟು ತೊಗೊತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಶೋಲ್ಡ್ರ್ ಎಷ್ಟು ತೊಗೊತೀನಪ್ಪ ಅಂದರೆ 5 ಇಂಚು ಶೋಲ್ಡ್ರ್ ತೊಗೊತೀನಿ. ಪರ್ಫೆಕ್ಟಾಗಿ 5 ಇಂಚ್ ತೊಗೊತೀನಿ. ಹಾರ್ಮೋಲ್ ಬಂದು 5.5 ಇಂಚ್ ತೊಗೊತೀನಿ. 5.5 ಇಂಚು ಏನಕ್ಕೆ ತೊಗೊತೀನಪ್ಪ ಅಂತಂದರೆ, 36 ಎದೆ ಸುತ್ತಳತೆ ಬ್ಲೌಸಿಗೆ 5.5 ಒಂದು ಹಾರ್ಮೋಲ್ ಸೈಜು ಕರೆಕ್ಟಾಗಿ ಆಗುತ್ತೆ. ಜಾಸ್ತಿ ತೊಗೊಂಡ್ರೆ ಕಂಕ್ಳು ಲೂಸಾಗಿ ನಮಗೆ ಶೋಲ್ಡ್ರ್ ಡ್ರಾಪ್ ಕೂಡ ಆಗುತ್ತೆ. ಕರೆಕ್ಟಾಗಿ ಪರ್ಫೆಕ್ಟ್ ಆದ ಒಂದು ಅಳತೆ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಬ್ಯಾಕಲ್ಲಿ ಹಾರ್ಮೋಲ್ ಶೇಪು ಎಷ್ಟು ತೊಗೊತೀನಪ್ಪ ಅಂತಂದರೆ ಅದನ್ನು ತೋರಿಸ್ತೀನಿ. ಇಲ್ಲಿ ನಿಮಗೆ 36 ಸೈಜಿಗೆ ಶೋಲ್ಡ್ರ್ ಯಾವ ರೀತಿ ಅಳತೆ ಮಾಡ್ಕೊಳ್ಳೋದು, ಅಂದರೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ಮಾಡ್ಕೊಳ್ಳೋದನ್ನು ಇಲ್ಲಿ ಪರ್ಫೆಕ್ಟಾಗಿ ಅಳತೆ ತೋರಿಸ್ತೀನಿ ಸ್ನೇಹಿತರೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಎಲ್ಲ ಇದು ಮೆಜರ್ಮೆಂಟಿಗೆ ನಮಗೆ ಚಾರ್ಟ್ ಇಲ್ಲ, ಯಾವ ರೀತಿ ಅಳತೆ ಮಾಡಿ ಕಟ್ ಮಾಡೋದಂಥ ಒಂದು ಟೆನ್ಷನ್ ಇದ್ದರೆ, ಇಲ್ಲಿ ನಾನು ತೋರಿಸ್ತಾ ಇರುವಂಥ ಒಂದು ಅಳತೆ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕು, ಕಟಿಂಗನ್ನು ಮಾಡಬೇಕು, ಮಾರ್ಕ್ ಮಾಡಿಬಿಟ್ಟು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ರಿ ಮೇಲೆ ಕೆಳಗಡೆ ಒಂದು ಬಟನನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಬಟನ್ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗಬಾರ್ದು. ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಒಂದು ಅಳತೆ ಬ್ಲೌಸು ಈ ರೀತಿ ಒಂದು ಕರೆಕ್ಟಾಗಿ ಜೋಡಿಸ್ಕೊಂಡು ಆದಮೇಲೆ ಇವಾಗ ಕರೆಕ್ಟಾಗಿ ಶೋಲ್ಡ್ರು ಎಷ್ಟು ಬರುತ್ತೆ ಅಂತ ಮೇನ್ ಇಂಪಾರ್ಟೆಂಟು. ಇಲ್ಲಿ ಅಳತೆ ಕಟ್ ಮಾಡಿ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ ಸ್ಲೀವ್ಸು, ಆ ಸ್ಲೀವ್ಸ್ಗೂ ಮತ್ತು ಈ ಕಡೆ ಒಂದು ಸ್ಲೀವ್ಸ್ ಇದೆ ಅಲ್ವ, ಕರೆಕ್ಟಾಗಿ ಜಾಯಿಂಟ್ ಮಾಡಿರೋದಂಥ ಜಾಗದಲ್ಲಿ ಅಳತೆ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿ 9 ಇಂಚು ಬರ್ತಾಯಿದೆ. ಕರೆಕ್ಟಾಗಿ 9 ಇಂಚು ಬರ್ತಾಯಿದೆ. ಅದಕ್ಕೆ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ 1 ಇಂಚ್ ಏನಕ್ಕೆ ಆ್ಯಡ್ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಮಗೆ ಪೈಪಿಂಗಿಗೆ ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೆ ಅರ್ಧ ಇಂಚ್ ಹೋಗಿದೆ. ಈ ಕಡೆ ಅರ್ಧ ಇಂಚ್ ಹೋಗಿದೆ, ಆ ಕಡೆ ಅರ್ಧ ಇಂಚ್ ಹೋಗಿದೆ. ಅದಕ್ಕೋಸ್ಕರ ಪ್ಲಸ್ 1 ಇಂಚ್ ಆ್ಯಡ್ ತೊಗೊತೀನಿ. ಅಂದರೆ ಏನಪ್ಪ ಅಂತಂದರೆ 9 ಇಂಚ್ ಬಂತು ಅಂದರೆ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಆವಾಗ 10 ಇಂಚ್ ಆಗುತ್ತೆ. 10 ಇಂಚಿನ ಒಂದು ಅರ್ಧ ಭಾಗ ಮಾಡ್ಕೊಳ್ಳಿ. ಆವಾಗ ಎಷ್ಟು ಬರುತ್ತೆ? 10ನ್ನು 2 ಭಾಗ ಮಾಡಿಕೊಂಡ್ರೆ 5 ಇಂಚ್ ಬರುತ್ತೆ. ಅದೇ ಒಂದು ಶೋಲ್ಡ್ರು ನಾನಿಲ್ಲಿ 5 ಇಂಚನ್ನು ತೊಗೊಂಡಿರೋದು. ನಿಮಗೆ ಇವಾಗ ಪರ್ಫೆಕ್ಟ್ ಆದ ಒಂದು ಅಳತೆ ಇದು ಪಕ್ಕಾ ಒಂದು ರಿಸಲ್ಟ್ ಕೊಡುತ್ತೆ. ಈ ಒಂದು ಮೆಥಡನ್ನು ಫಾಲೋ ಮಾಡಿ. ಈ ಟ್ರಿಕ್ಕನ್ನು ಯಾರೂ ಹೇಳ್ಕೊಟ್ಟಿರಲ್ಲ. ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಒಂದು ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ, ರಿಂಕಲ್ಸು ಬರೋದಿಲ್ಲ. ಫ್ರಂಟ್ ಅಂದರೆ ಸ್ವಲ್ಪ ಜಾಸ್ತಿ ಆಗೋದಾಗಲಿ ಕಡಿಮೆ ಆಗೋದಿಲ್ಲ. ಅವ್ರು ಕೊಟ್ಟಿರುವಂಥ ಅಳತೆ ಪ್ರಕಾರ ಯಾವ ರೀತಿ ಇರುತ್ತೆ ಪರ್ಫೆಕ್ಟ್ ಆದ ಒಂದು ಅಳತೆ, ಅದೇ ರೀತಿ ನಾವು ಕೂಡ ಇಟ್ಕೋಬೋದು. ಅಂದರೆ ನಿಮಗೆ ಒಂದು ಚಾರ್ಟು, ಬ್ಲೌಸಿನ ಒಂದು ಚಾರ್ಟ್, ಎಲ್ಲ ಥರದ ಒಂದು ಬಾಡಿ ಮೆಜರ್ಮೆಂಟ್ ಥರದ ಒಂದು ಚಾರ್ಟ್ ಇಲ್ಲ ನಮ್ಮ ಕಡೆ, ಯಾವ ರೀತಿ ಗೊತ್ತಾಗ್ತಿಲ್ಲ ಅಂತ ಅಂದರೆ ಒಬ್ಬೊಬ್ರಿಗೆ ಏನಾಗುತ್ತಪ್ಪ ಅಂದರೆ ಚಾರ್ಟು ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಟ್ರಿಕ್ಕನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಪಾಯಿಂಟ್ಸು ಈ ಒಂದು ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ಹಂಗೆ ಕಸ್ಟಮರ್ ಕೂಡ ಜಾಸ್ತಿ ಸೆಳ್ಕೋಬೋದು ನಮ್ಮ ಕಡೆ.
ಈ ರೀತಿ ಫಾಲೋ ಮಾಡಿದರೆ ಅಂತಂದರೆ ಪರ್ಫೆಕ್ಟಾಗಿ ಹೊಲಿದ್ರೆ ಅವರಾಗೆ ಬರ್ತಾರಲ್ವ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇಲ್ಲಿ ಇವಾಗ ನೋಡಿದಲ್ವ, ಕರೆಕ್ಟಾಗಿ ನಾನು 5 ಇಂಚೇ ತೊಗೊಂಡಿದ್ದೀನಿ ಶೋಲ್ಡ್ರು ಬಂದು. ಅದೇ ರೀತಿ ಕರೆಕ್ಟಾಗಿ 5.5 ಇಂಚು ಹಾರ್ಮೋಲ್ ತೊಗೊಂಡಿದ್ದೀನಿ. 5.5 ಇಂಚು ಹಾರ್ಮೋಲು ಹೇಗೆ ಅಳತೆ ಮಾಡ್ಕೊಳ್ಳೋದು, ಬ್ಲೌಸಲ್ಲಿ ಯಾವ ರೀತಿ ಗೊತ್ತಾಗ್ತಿಲ್ಲ ಅಂತಂದರೆ ಈ ರೀತಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಕರೆಕ್ಟಾಗಿ ಈ ರೀತಿ ಒಂದು ಭುಜದ ಕರೆಕ್ಟಾಗಿ ಟೇಪನ್ನು ಹಾಕ್ಕೊಳ್ಳಿ. ಟೇಪ್ ಹಾಕ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ಸ್ಟಿಚ್ಚಿಂಗ್ ಆರ್ಮೋಲ್ ಕಡೆ ಸ್ಟಿಚ್ಚಿಂಗ್ ಮಾಡಿರ್ತೀವಲ್ವ, ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಲೈನ್ ಹಾಕ್ಕೊಳ್ಳಿ, ಯಾಕಂತಂದರೆ ಆ ಒಂದು ಶೇಪ್ ಕೂಡ ನೀಟಾಗಿರಬೇಕು, ಆರ್ಮೋಲ್ ಶೇಪ್ ಕೂಡ ನೀಟಾಗಿರಬೇಕು. ಈ ರೀತಿ ಕ್ರಾಸಾಗಿ ಜಗ್ಗೋದಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 5.5 ಇಂಚೆ ನನಗೆ ಹಾರ್ಮೋಲ್ ಸಿಕ್ಕಿರೋದು. ಇಲ್ಲಿ ನನ್ನ ಕಸ್ಟಮರು ಸ್ವಲ್ಪ ಉದ್ರಿ ಬಾಕಿ ಆಗಿಬಿಟ್ಟಿದ್ರು. ಅಂದರೆ ಡೈಲಿ ಅಲ್ಪ ಸ್ವಲ್ಪ ಕೊಟ್ಕೊಂಡು ಹೋಗ್ತೀನಿ, ಒಮ್ಮರೆ ಅಂದರೆ ಜಾಸ್ತಿ ಒಂದೇ ಸಲ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟು ಹೋದ್ರು. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಅಮೌಂಟು ಕೊಟ್ಟರು. ಇವ್ರದ್ದು ಸ್ವಲ್ಪ ಜಾಸ್ತಿ ಬಾಕಿ ಇದೆ, ಎಲ್ಲನೂ ಇಸ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಅಲ್ಪ ಸ್ವಲ್ಪ ಕೊಟ್ಟರೆ ಮುಟ್ಟುತ್ತೆ ಅಂತಂದ್ಬಿಟ್ಟು ಅವ್ರದ್ದು ಒಂದು ಪ್ಲ್ಯಾನು. ಅದಕ್ಕೋಸ್ಕರ ಇರಲಿ ಬಿಡಿ ಅಂತಂದ್ಬಿಟ್ಟು ನಾನೇ ಅಡ್ಜಸ್ಟ್ ಆಗಿದ್ದೀನಿ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಇದ್ದೇ ಇರ್ತಾರೆ. ಇಂಥವು ಮತ್ತು ಪಾಪ ಎಲ್ಲರಿಗೂ ಕಷ್ಟ ಅನ್ನೋದು ಉಂಟು. ಅದಕ್ಕೋಸ್ಕರ ನಾನೇ ಅರ್ಥ ಮಾಡಿಕೊಂಡೆ. ಈಗೆಲ್ಲನೂ ಒಂದೇ ಸಲ ಕೊಟ್ಟರೆ ಆಗಲ್ಲ. ಸೀರೆ ಒಂದು ಡ್ರೆಸ್ ತೊಗೊಂಡೋಗಿದ್ದು ನನ್ನ ಕಡೆ, ಅಂದರೆ ನಾನು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಸೇಲ್ ಮಾಡ್ತೀನಲ್ವ, ಆ ರೀತಿ ಅದಕ್ಕೋಸ್ಕರ ತೊಗೊಂಡೋಗಿದ್ರು. ಓಕೆ ಇರಲಿ ಬಿಡಿ ಅಂತ ಹೇಳಿದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನಮಗೆ 36 ಇದೆ ಸುತ್ತಿರುತ್ತೆ ಬ್ಲೌಸಿಗೆ. ಕರೆಕ್ಟಾಗಿ 5.5 ಇಂಚು ಶೋಲ್ಡರ್ನ ತೊಗೋಬೇಕಾಗುತ್ತೆ. ಇದು ಎಲ್ಲರಿಗೂ ವರ್ಕ್ ಆಗೋಲ್ಲ. ಕೆಲವೊಬ್ಬರಿಗೆ ದಪ್ಪ ಇರ್ತಾರೆ, ಕೆಲವೊಬ್ಬರು ಹೈಟ್ ಇರ್ತಾರೆ, ಕೆಲವೊಬ್ಬರು ಗಿಡ್ಡ ಇರ್ತಾರೆ. ಆ ಒಂದು ಬಾಡಿ ಮೆಜರ್ಮೆಂಟು ಅದೇ ಪ್ರಕಾರ ನಮಗೆ ಅಳತೆ ಬ್ಲೌಸಲ್ಲಿ ಬಂದಿರುವಂಥ ಒಂದು ಅಳತೆ ಏನಿರುತ್ತೆ ಅಲ್ವ, ಅದನ್ನು ನೋಡ್ಕೊಂಬಿಟ್ಟು ನೀವು ಪಕ್ಕ ಅಳತೆ ಮಾಡ್ಕೊಳ್ಳಿ. ಈ ರೀತಿ ನಾನು ಅಳತೆ ತೋರಿಸಿದ್ನಿ ಅಲ್ವ, ಅದೇ ರೀತಿ ಮಾಡ್ಕೊಳ್ಳಿ. ಈ ರೀತಿ ಜಗ್ಗೋದಾಗಲಿ ಆ ರೀತಿ ಆಗಬಾರ್ದು. ತುಂಬ ಟೈಟ್ ಆದಾಗ ಏನಾಗುತ್ತೆ, ಶೋಲ್ಡ್ರ್ ಈ ರೀತಿ ಆಟೋಮೆಟಿಕ್ಲಿ ಜಾರಿಬಿಡುತ್ತೆ. ತುಂಬ ಟೈಟು ಕೂಡ ಆಗಬಾರ್ದು, ತುಂಬ ಲೂಸ್ ಕೂಡ ಆಗಬಾರ್ದು. ಪರ್ಫೆಕ್ಟಾದ ಒಂದು ಅಳತೆ ತೊಗೋಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ಬಂದಿರುವಂಥ ಒಂದು ಅಳತೆ ಇಲ್ಲಿ ನೋಡ್ತಾ ಇರ್ಬೋದು. ಟೈಟ್ ಆದರೆ ಆ ಥರ ಜಗ್ಬಿಡುತ್ತೆ, ನೋಡಿದ್ರಿ ಅಲ್ವಾ. ಇವಾಗ ಹಾರ್ಮೋಲ್ ಶೇಪು ಎಷ್ಟು ತೊಗೋಬೇಕಪ್ಪ ಅಂತಂದರೆ 1/4 ಇಂಚು ತೊಗೊಳ್ಳಿ. 1/4 ಇಂಚು ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ 1/4 ಇಂಚು ಅಂತಂದರೆ, ಇವ್ರದ್ದು ಬ್ಯಾಕಲ್ಲಿ ತುಂಬ ಕಡಿಮೆ ಇದೆ. ನೆಕ್ಕು ಬ್ರಾಡು ಲೆಂತು, ನೆಕ್ಕಿನ ಒಂದು ಲೆಂತು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ 1/4 ಇಂಚ್ ತೊಗೊಂಡೆ. ತುಂಬ ಬ್ರಾಡ್ ಇದೆ, ತುಂಬ ಒಂದು ಬ್ಲೌಸಿನ ಒಂದು ರೌಂಡ್ ಶೇಪ್ ಬ್ಯಾಕಲ್ಲಿ ತುಂಬ ದೊಡ್ಡದಾಗಿದೆ ಅಂದರೆ ನೀವು 1 ಇಂಚಿಗೆ ತೊಗೊಳ್ಳಿ, ಆರಾಮಾಗಿ ಆಗುತ್ತೆ. ಇಲ್ಲಿ ಇವ್ರಿಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡೆ ನಾನು. ಇದನ್ನು ಫಾಲೋ ಮಾಡಿ ಈ ಮೆಥಡನ್ನು. ಇಲ್ಲಿ ನನಗೆ ಇವ್ರದ್ದು ಬ್ಯಾಕಲ್ಲಿ ಎಷ್ಟು ಇಂಚ್ ಬರುತ್ತೆ ಅಂದರೆ ಕರೆಕ್ಟಾಗಿ 8 ಇಂಚ್ ಬರ್ತಾಯಿದೆ ಸ್ನೇಹಿತರೆ. 36 ಇದೆ ಸುತ್ತಳತೆ ಬ್ಲೌಸಿಗೆ. ಬ್ಯಾಕಲ್ಲಿ ನೆಕ್ಕು ಬಂದು ನೆಕ್ಕಿನ ಉದ್ದ 8 ಇಂಚ್ ಬರ್ತಾಯಿದೆ. ಹಾಗಾಗಿ ನನಗೆ ಇಲ್ಲಿ ಫ್ರಂಟಲ್ಲಿ ಕೂಡ ಜಾಸ್ತಿ ಇಲ್ಲ, ಬ್ಯಾಕಲ್ಲಿ ಕೂಡ ಜಾಸ್ತಿ ಇಲ್ಲ. ಹಾಗಾಗಿ ನಾವು 1.5 ಇಂಚ್ ತೊಗೊಂಡ್ರೆ ಆರಾಮಾಗಿ ಆಗುತ್ತೆ. 1 ಇಂಚ್ ತೊಗೊಂಡ್ರೆ ತುಂಬ ಟೈಟು, ಕಂಕ್ಳು ಎಳ್ದಂಗೆ ಆಗೋದು. ಹಿಂದೆ ಬ್ಯಾಕಲ್ಲಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಕೂರಲ್ಲ. ಆ ರೀತಿ ಈ ಥರ ಕಂಕ್ಳಲ್ಲಿ ಜಗ್ದಂಗಲ್ಲ, ಒಂಥರ ಬಟ್ಟೆ ಈ ಥರ ಎಳ್ಕೊಂಬಿಡುತ್ತೆ, ಆ ಕಡೆ ಈ ಕಡೆ ಎಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ 1/4 ಇಂಚ್ಗೆ ತೊಗೊಳ್ಳಿ. ಹಾರ್ಮೋಲ್ ಶೇಪ್ ಬಂದು ಇಲ್ಲಿ ಇದನ್ನು ಕೂಡ ಬ್ಯಾಕಲ್ಲಿ ರೌಂಡ್ ನೆಕ್ ಕೂಡ ಮಾರ್ಕ್ ಮಾಡಿ ಕಟ್ ಮಾಡಿದೆ. ಈ ಒಂದು ಟಿಪ್ಸು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಹಂಗೆ ಶೇರ್ ಮಾಡಿ. ಅಕ್ಕಪಕ್ಕದಲ್ಲಿ ಯಾರಾದರೂ ಕಲಿತಾ ಇದ್ದರೆ ಮತ್ತು ನೀವಿನ್ನು ಕಲಿಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. 5.5 ಹಾರ್ಮೋಲು, 5 ಇಂಚು ಶೋಲ್ಡ್ರು, 7 ಇಂಚು ತೊಗೊಂಡೆ. ಅಂದರೆ ಒಂದು 1/2 ಇಂಚು ಡೌನ್ ಮಾಡಬೇಕಂತ ಹೇಳಿದರು, ಅದಕ್ಕೋಸ್ಕರ 7 ಇಂಚ್ಗೆ ತೊಗೊಂಡೆ. ಸ್ವಲ್ಪ ಆಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ಕರೆಕ್ಟಾಗಿ ನಾನು 14.5 ಇಂಚು ತೊಗೊಂಡಿದ್ದೆ ಅಲ್ವಾ, ಅದೇ ರೀತಿ 13 ಇಂಚು ಇವರಿಗೆ ರೆಡಿ ಬೇಕು. ಮೇಲೆ ಕೆಳಗಡೆ 1 ಇಂಚು ಹೋಗುತ್ತೆ.
ಈ ರೀತಿ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 100% ಬ್ಲೌಸು ರೆಡಿ ಸಿಗುತ್ತೆ. ಕರೆಕ್ಟಾಗಿ ನಮಗೆ 13.5 ಇಂಚು ಉಳಿತು. ನೋಡಿದೆ ಅಲ್ವಾ ಯಾವ ರೀತಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತಂದ್ಬಿಟ್ಟು. ಇವಾಗ ಸೊಂಟದ ಒಂದು ಕೆಳಗಡೆ ಭಾಗ, ಮೇಲ್ಗಡೆ ಎಲ್ಲ ಫಿನಿಶಿಂಗ್ ಆಯಿತು. ಕೆಳಗಡೆ ಯಾವ ರೀತಿ ಅಳತೆ ಮಾಡ್ಕೋಬೇಕು, ಎಷ್ಟು ಹಿಡಿದ್ರೂ ಲಾಸ್ಟಲ್ಲಿ ಲೂಸೇ ಸಿಕ್ಬಿಡುತ್ತೆ ನಮಗೆ. ಪರ್ಫೆಕ್ಟ್ ಆದ ಒಂದು ಸೊಂಟದ ಸುತ್ತಳತೆ ಸಿಗೋದಿಲ್ಲ. ಈ ರೀತಿ ಬ್ಯಾಕಲ್ಲಿ 4 ಫೋಲ್ಡ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ ಇರುತ್ತೆ ಅಲ್ವಾ, ಆ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಒಂದು ಎಕ್ಸ್ಟ್ರಾ 1 ಇಂಚ್ ಏನಕ್ಕೆ ಅಂದರೆ ಟಕ್ಸ್ ಪಾಯಿಂಟ್ ಹಿಡಿದೀವಲ್ವ ಅದಕ್ಕೋಸ್ಕರ, ಪ್ಲಸ್ 2 ಇಂಚ್ ಮಾರ್ಜಿನ್ಗೆ. ಈ ರೀತಿ ಇವರಿಗೆ ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ಫ್ರಂಟಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾನಾಗೆ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಫ್ರಂಟಿಗೆ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ. ಬ್ಯಾಕಲ್ಲಿ ಒಂದು 1/2 ಇಂಚ್ ಡೌನ್ ಮಾಡ್ಕೊಳ್ಳಿ, ಫ್ರಂಟಲ್ಲಿ ಮಾತ್ರ ಒಂದು 1/2 ಇಂಚ್ ಜಾಸ್ತಿನೇ ಇರಲಿ. ಬ್ಯಾಕಲ್ಲಿ 1 ಇಂಚ್ಗೆ ಟಕ್ಸ್ ಪಾಯಿಂಟ್ ಹಿಡಿದ್ರೆ ನಡೆಯುತ್ತೆ, ಬಟ್ ಫ್ರಂಟಲ್ಲಿ 1.5 ಇಂಚ್ ಆಗುವಷ್ಟು ನಮಗೆ ಟಕ್ಸ್ ಪಾಯಿಂಟನ್ನು ಇಡಬೇಕಾಗುತ್ತೆ. ಯಾಕಂದರೆ ಚೆಸ್ಟು ಹೆವಿ ಚೆಸ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಈ ರೀತಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬ್ಲೌಸ್ ಅನ್ನೋದು ರೆಡಿಯಾಗುತ್ತೆ. ಎಲ್ಲೂ ಏನು ಕಂಪ್ಲೇಂಟ್ ಬರದೆ ಆರಾಮಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ಎಕ್ಸ್ಟ್ರಾ ಉಳಿದಿರೋನ್ನ ಆಮೇಲೆ ನಾನು ಬ್ಯಾಕಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಲ್ವ, ಅಂದರೆ ಫ್ರಂಟು ಬ್ಯಾಕು ಸೇಮೇ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಆಮೇಲೆ ನಾನು ಸ್ಟಿಚಿಂಗ್ ಮಾಡುವಾಗ 1/2 ಇಂಚ್ ಡೌನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಸೈಡ್ ಫಿಟ್ಟಿಂಗ್ ಮಾಡುವಾಗ. ನೀವಿಲ್ಲ ಅಂತಂದರೆ ಇವಾಗಲೇ 1/2 ಇಂಚು ಕಡಿಮೆ ಮಾಡಿಕೊಂಡು ಬ್ಯಾಕಲ್ಲಿ, ಫ್ರಂಟಲ್ಲಿ ಅಷ್ಟೇ ಸೇಮೇ ಇರೋ ಥರ ನೋಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಕೂಡ ಅಷ್ಟೇ, ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೋಬೇಡಿ ಅಳತೆನ, ಕಾಜಾ ಪಟ್ಟಿ ಕಡೆಯಿಂದ ಅಳತೆ ತೊಗೊಳ್ಳಿ. ಒಂದು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಸಿಗುತ್ತೆ, ಅದಕ್ಕೋಸ್ಕರ. ತುಂಬ ಟೈಟ್ ಆದರೆ ಕಷ್ಟ ಆಗುತ್ತೆ ಬ್ಲೌಸು. ಇಲ್ಲಿ ಕರೆಕ್ಟಾಗಿ ರೆಡಿ 1 ಮಾರ್ಕು ಪ್ಲಸ್ 1.5 ಇಂಚಿಗೆ ಆಗುವಷ್ಟು ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ, ಮಿಕ್ಕಿದ್ದು 2 ಇಂಚು ಈ ರೀತಿ ಅಳತೆ ಮಾಡ್ಕೋಬೇಕಾಗುತ್ತೆ. ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ನಮಗೆ 1.5 ಇಂಚ್ ಫ್ರಂಟಲ್ಲಿ ಬೇಕೇ ಬೇಕು, ಅದಕ್ಕೋಸ್ಕರ 1.5 ಇಂಚು ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಕಲ್ಲಿ ಬೇಕಾದರೆ ನೀವು ರಿಮೂವ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ 1/2 ಇಂಚು, ಮಿಕ್ಕಿರೋಂಥ ಒಂದು 1/2 ಇಂಚು. ಇವಾಗ ನಾನು ಕಟ್ ಮಾಡ್ತೀನಿ. ಜೊತೆಗೆ ಫ್ರಂಟಲ್ಲಿ ಯಾವ ರೀತಿ ಅಳತೆ ತೊಗೊಂಡು ಮಾರ್ಕ್ ಮಾಡೋದು ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಫ್ರಂಟಲ್ಲಿ ಯಾವ ರೀತಿ ಅಳತೆ ತೊಗೋಬೇಕು ಅಂತಂದ್ಬಿಟ್ಟು. ಬ್ಯಾಕು ಫ್ರಂಟು ಒಬ್ಬೊಬ್ರಿಗೆ ಏನಾಗುತ್ತಪ್ಪ ಅಂದರೆ ಸೇಮೇ ಬರುತ್ತೆ. ಫ್ರಂಟು ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಸೇಮೇ ಬರುತ್ತೆ ಬ್ರ್ಯಾಡು. ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡಿಕೊಂಡೆ. ಫ್ರಂಟಲ್ಲಿ ಒಂದು ಸ್ವಲ್ಪ 1/2 ಇಂಚು ಕಡಿಮೆ ಬರುತ್ತೆ, ಬ್ಯಾಕಲ್ಲಿ ಮಾತ್ರ 7 ಇಂಚಿಗೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಡೌನ್ ಮಾಡಿಕೊಂಡೆ. ಇವು ಅಜ್ಜಿಯರಿಗೆ ಏನು ಗೊತ್ತಾ, ಫ್ರಂಟು ಬ್ಯಾಕು 2 ಸೇಮೇ ಇರುತ್ತೆ. ಆಲ್ಮೋಸ್ಟು ಜಾಸ್ತಿ ಒಂದು ಅಜ್ಜಿಯರಿಗೆ ಫ್ರಂಟು ಬೇಕು ಸೇಮ್ ಇರುತ್ತೆ. ಬ್ಯಾಕಲ್ಲಿ ಅಷ್ಟು ಬ್ರಾಡೆಲ್ಲ ಇರೋಂಗಿಲ್ಲ. 6.25, 6.75, 7, 7.25 ಆ ರೀತಿ ಸಿಗುತ್ತೆ ಅಷ್ಟೇ. ತುಂಬ ಒಂದು ಬ್ರಾಡೆಲ್ಲ ಹಾಕ್ಕೊಳ್ಳೋದಿಲ್ಲ ಅವರು ಅಜ್ಜಿಯರು. ಅದೇ ರೀತಿ ಅಳತೆ ಮಾಡ್ಕೊಂಡೆ ಒಂದು ಸರಿ ಸೇಮ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಸೇಮ್ ಇದ್ದರೆ ಒಂದೇ ಸಲ ಕಟ್ ಮಾಡಿದರೆ ಮುಗಿದೋಗಿತ್ತು. ಇವಾಗ ರಿಂಗ್ ಪಟ್ಟಿ ಕಡೆಯಿಂದ ಈ ರೀತಿ ಒಂದು ಅಳತೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೆಕ್ಕು ಅಳತೆ ಮಾಡ್ಕೊಂಡು ಅಲ್ಲಿಂದ ಬಿಟ್ಟು ಹೊಲಿಗೆ ಅಂಶಕ್ಕೆ ಬೇಕಲ್ವ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಲಿಕ್ಕೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅವಾಗ. ಅಂದರೆ ನೆಕ್ಕಿಂದ ಕೆಳಗಡೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಗೆ ಕರೆಕ್ಟಾಗಿ ಎಷ್ಟಿರುತ್ತೆ. 4 ಇದ್ದರೆ 5 ಇಂಚ್ ತೊಗೊಳ್ಳಿ, 5 ಇಂಚ್ ಇದ್ದರೆ 6 ಇಂಚ್ ತೊಗೊಳ್ಳಿ. ತುಂಬ ಜನಕ್ಕೆ 6 ಇಂಚ್ ಬರೋದು ಕಮ್ಮಿನೇ. ತುಂಬ ಜನಕ್ಕೆ 4.25, 5.25 ಆ ರೀತಿ ಬರುತ್ತೆ ಅಷ್ಟೇ. ಹಾಗಾಗಿ ಅಷ್ಟೊಂದೇನೂ ಬರೋದಿಲ್ಲ. ಇಲ್ಲಿ ಫ್ರಂಟಲ್ಲಿ ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಆವಾಗ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಮಧ್ಯೆ ಒಂದು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ ಫ್ರಂಟಲ್ಲಿ, ಹೊಲಿಗೆ ಅಂಶ ನೋಡ್ಕೊಂಬಿಟ್ಟು. ಇಲ್ಲಿ ಕೆಳಗಡೆ ನನಗೆ ಕ್ರಾಸ್ ಪಟ್ಟಿ ಸಿಗ್ತಾಯಿಲ್ಲ, ಯಾಕಂದರೆ ಶಾರ್ಟೇಜ್ ಬಂದಿರೋದ್ರಿಂದ, ಬಟ್ಟೆ ಶಾರ್ಟೇಜ್ ಇದೆ. ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ. ಸೈಡ್ ಫಿಟ್ಟಿಂಗು ಅಷ್ಟೇ. ನೀವು
ಮಧ್ಯಕ್ಕೆ 4th ಟಕ್ಸ್ ಹಿಡಿತೀವಿ ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳಿ. ಇಲ್ಲ ಹಿಡಿಯಲ್ಲ ಅಂದರೆ ಕರೆಕ್ಟಾಗಿ ಬಂದಿರುವಂಥ ಅಳತೆನೇ ತೊಗೊಂಡು ನೀವು ಹೊಲಿಗೆ ಅಂಶ ನೋಡ್ಕೊಂಬಿಟ್ಟು ಎಕ್ಸ್ಟ್ರಾ ಉಳಿದಿರೋದನ್ನು ಮಾರ್ಕ್ ಮಾಡಿ ಕಟ್ ಮಾಡಿಬಿಡಿ. ಈ ರೀತಿ ಒಂದು ಫಾಲೋ ಮಾಡಿ. ಹೊಲಿಗೆ ಅಂಶ ಮಾತ್ರ ನೀವು ಬಿಡಲೇಬೇಕು. ನೀವು ಬಿಟ್ಟಿಲ್ಲ ರೆಡಿ ಎಷ್ಟು ಬರುತ್ತೆ ಅಷ್ಟೇ ಇಟ್ಕೊಂಡಿವಿ ಅಂದರೆ ಬ್ಲೌಸು ತುಂಡಾಗುತ್ತೆ. ನೋಡಿದ್ರೆ ಅಲ್ವಾ ಸ್ನೇಹಿತರೆ ಯಾವ ರೀತಿ ಬ್ಲೌಸ್ ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗನ್ನು ಮಾಡೋದು ಅಂತ. ಓಕೆ, ಇಲ್ಲಿಂದ ಕರೆಕ್ಟಾಗಿ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಪ್ಯಾಂಟ್ ಹಿಡಿಲಿಕ್ಕೆ ಕರೆಕ್ಟಾಗಿ 3.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಪ್ಲಸ್ಸು ಹಾಫ್ ಇಂಚಿಗೆ ಒಂದು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಬಿಟ್ಕೊಂಡಿರೋದು 1.5 ಇಂಚ್ ಅಲ್ವಾ, ಆ 1.5 ಇಂಚ್ ಕವರ್ ಮಾಡ್ಕೊಳ್ಳಿ. ಟಕ್ಸ್ ಪ್ಯಾಂಟ್ ಹಿಡಿಲಿಕ್ಕೆ ಮೇಲ್ಗಡೆ 2 ಇಂಚಿಗೆ ಆಗೋವಷ್ಟು ಟಕ್ಸ್ ಪ್ಯಾಂಟು. ಇಲ್ಲಿಂದ 2.5 ಇಂಚು ಈ ರೀತಿ ನೀಟಾಗಿ ಇಲ್ಲಿಂದ 3 ಇಂಚಿಗೆ. ಒಬ್ಬೊಬ್ರಿಗೆ 3.5 ಬರುತ್ತೆ, ಒಬ್ಬರಿಗೆ 3 ಇಂಚ್ ಬರುತ್ತೆ. ಇದು 4th ಟಕ್ಸ್, ಅದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಇದ್ದರೆ ಅಂದರೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ರೆ ಹಿಡಿಬೋದು, ಇಲ್ಲ ಬಿಟ್ಕೊಂಡಿಲ್ಲ ಬಟ್ಟೆ ಅಂದರೆ ನಡೆಯುತ್ತೆ, ಹಿಡಿದ್ರೂ ಬಿಟ್ಟರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಇದು ಅರ್ಥ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇದನ್ನು ನಾನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.